ಅಮಿತ್ ಶಾ ಅವರಿಗೆ ಜನಾರ್ದನ್ ರೆಡ್ಡಿ ಜಡ್ ಸೆಕ್ಯೂರಿಟಿ ಪತ್ರ ಬರೆದಿದ್ದಾರೆ. ಜಡ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಸರ್. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಸರ್ಕಾರದಿಂದ ಭದ್ರತೆ ಕೊಡ್ತೀರಾ ಅಂತ ಸರ್. ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ, ಭದ್ರತೆ ಕೊಡಿ ಅಂತ. ಸರ್ಕಾರದಿಂದ ಏನ ಕೊಡ್ತೀರಾ ಅಂತ ಸರ್. ರೆಡ್ಡಿ ಅವರಿಗೆ ರಕ್ಷಣೆ ಕೊಡ್ತೀರಾ? ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಚೀಫ್ ಮಿನಿಸ್ಟರ್ ಹತ್ರ ಕೆಲವು ಡೇಟ್ಗಳೆಲ್ಲ ಮಾತಾಡೋದಿದೆ. ಅದಾದ ಮೇಲೆ ನಾನು ನಾಳೆ ನಿಮ್ಗೆಲ್ಲ ತಿಳಿಸ್ತೀನಿ. ಡೆಲ್ಲಿಯವರು ನಮ್ಗೊಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಅದನ್ನ ನಾಳೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆಲ್ಲ ತಿಳಿಸ್ತೀನಿ. ಸರ್, ಬಳ್ಳಾರಿ ವಿಚಾರವನ್ನ ಸಿಐಡಿಗೆ ಮತ್ತೆ ಇದು SIT ಕೊಡಬೇಕು ಅಂತ ಚರ್ಚೆ ನಡೀತಿದೆಯಾ ಸರ್? ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೇವಣ್ಣ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿಲ್ಲ, ಅನ್ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಪಡ್ಕೊಂಡು ಬಂದಿದ್ದಾರೆ, ಬಂದು ನನಗೆ ತಿಳಿಸಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಇದೆ ಅಂತ ಹೇಳ್ತಾ ಇದ್ದಾರೆ FSL ರಿಪೋರ್ಟ್. ನನಗೇನು ಗೊತ್ತಿಲ್ಲ. ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ನಂಬರ್ 1. ಎರಡನೇದು, ನಮ್ದು ಏನು ಅಂತ ಅಂದ್ರೆ, ನಾವು ಎಲ್ಲ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಹಸುಗೆ ಯಾಕೆ ಬಿಡಬೇಕು? ಎಷ್ಟೋ ಕಡೆ ಆಯಿತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದ? ವಾಲ್ಮೀಕಿ ಮಹರ್ಷಿ ಎಲ್ಲರ ಆಸ್ತಿ. ಇವತ್ತು ನಾವು ರಾಮಾಯಣನ ವಾಲ್ಮೀಕಿ ಅವರು ಬರೆದ್ರು, ಸೊ ನಾವೆಲ್ಲ ರಾಮಾಯಣ ಓದಿದಿಲ್ವೇ? ಅಮಿತ್ ಶಾ ಅವರಿಗೆ ಜನಾರ್ದನ್ ರೆಡ್ಡಿ ಜಡ್ ಸೆಕ್ಯೂರಿಟಿ ಪತ್ರ ಬರೆದಿದ್ದಾರೆ. ಜಡ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಸರ್. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಸರ್ಕಾರದಿಂದ ಭದ್ರತೆ ಕೊಡ್ತೀರಾ ಅಂತ ಸರ್. ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ, ಭದ್ರತೆ ಕೊಡಿ ಅಂತ. ಸರ್ಕಾರದಿಂದ ಏನ ಕೊಡ್ತೀರಾ ಅಂತ ಸರ್. ರೆಡ್ಡಿ ಅವರಿಗೆ ರಕ್ಷಣೆ ಕೊಡ್ತೀರಾ? ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಸರ್, ಅವ್ರ ಬೆದರಿಕೆ